ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಭಗವತಿ ನಮಃ, ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ. ರಾಶಿಫಲ ಹಬ್ಬ ಆದ್ದರಿಂದ ಎಲ್ಲ ಹಬ್ಬದ ಬಿಸಿ. ಪ್ರತಿನಿತ್ಯ ಹಬ್ಬ, ಲಕ್ಷ್ಮೀ ಪೂಜೆ ಆಯಿತು, ಪಟಾಕಿ ಹೊಡೆದಿದ್ದಾಯಿತು, ಮನೆಯಲ್ಲಿ ಹಬ್ಬ ಮಾಡಿ ಮಕ್ಕಳೊಂದಿಗೆ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ದಾಯಿತು. ಈ ಸಂಭ್ರಮಾಚರಣೆಯನ್ನು ಭಾಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಈ ಬಾರಿ ಆಚರಣೆ ಮಾಡಿದ್ದಾಯಿತು. ಅದರಲ್ಲೂ ಮತ್ತೊಂದು ಸಂತೋಷದ ವಿಚಾರ ಅಂದರೆ ಸಾಕಷ್ಟು ಜನ ಈ ವರ್ಷ ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಆ ವಿಶೇಷತೆ ಏನಪ್ಪ ಅಂದರೆ, ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು, ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರ ಜೊತೆ ಸೇರಿ ಅಥವಾ ಯೋಧರ ಪರಿವಾರಗಳು, ಅವರ ಕುಟುಂಬಗಳೆಲ್ಲಿದೆ ಅಂತ ಹುಡುಕಿ ಅವ್ರ ಮನೆಗಳಿಗೆ ಹೋಗಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು, ಹಬ್ಬದ ಸಡಗರ ಸಂಭ್ರಮವನ್ನು ಅಲ್ಲಿ ಹಂಚಿಕೊಳ್ಳುವಂತಹದ್ದು, ಇಂತಹ ಕಾಯಕವನ್ನು ಸಹಿತ ಸಾಕಷ್ಟು ಜನ ಮಾಡಿದ್ರು. ನಿಜಕ್ಕೂ ಹಬ್ಬ ಮಾಡಿದಂದರೆ ಅವರೇ ಅಂತ ನಾನು ತಿಳಿದಿದ್ದೇನೆ. ಯಾಕೆಂದರೆ ಅವರವರ ಮನೆಗಳಲ್ಲಿರ್ತಕ್ಕಂಥ, ಮನೆಗಳಲ್ಲಿ ಒಬ್ಬ ಮಗನೋ ಅಥವಾ ಮನೆಗಳಲ್ಲಿ ಒಬ್ಬರೇ ಅವರು ಪ್ರಧಾನವಾಗಿರ್ತಕ್ಕಂಥದ್ದು, ಅಂಥವ್ರು ಸಹಿತ ಗಡಿ ಭಾಗದಲ್ಲಿದ್ದು ತಾಯಿ ಸೇವೆ ಮಾಡ್ತಾ ಭಾರತಾಂಬೆಯ ಸೇವೆ ಮಾಡ್ತಿರ್ತಕ್ಕಂಥ ಅವರಿಗೆ, ಭಾರತಾಂಬೆಯ ಹೆಮ್ಮೆಯ ಪುತ್ರರಾಗಿ ಅಲ್ಲೇ ಸೇವೆ ಮಾಡ್ತಿರ್ತಕ್ಕಂಥವ್ರು ಅವ್ರ ಮನೆಗಳಲ್ಲಿ ಅವರ ಗಂಡ್ಮಕ್ಳು ಅವ್ರ ಮನೆಗಳಲ್ಲಿ ಬಂದಿಲ್ವಲ್ಲ, ಹಬ್ಬಗಳಲ್ಲಿ ಇಲ್ವಲ್ಲ ಅಂಥೇಳಿ ಆಲೋಚನೆ ಮಾಡೋರು. ನಮಗೆ ಒಂದು ದಿವಸ ರಜೆ ಸಿಕ್ಬಿಟ್ರೆ ಅವತ್ತು ದಿವಸ ಎಲ್ಲ ಕೆಲಸನ ಮುಚ್ಚಿಟ್ಟು ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಅವ್ರು ಒಂದು ದಿವಸಕ್ಕಾದರೂ ಮನೆಗೆ ಬರಬೇಕು, ಮನೇಲಿರಬೇಕು, ನಾನು ಮನೆಯಲ್ಲಿ ಸೇರಬೇಕು, ನನ್ನ ಹೆಂಡತಿ ಮಕ್ಕಳ ಜೊತೆ ಇರಬೇಕು, ಅಥವಾ ನನ್ನ ತಂದೆ ತಾಯಿ ಜೊತೆಲಿರಬೇಕು, ಅಥವಾ ಊರಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಇರಬೇಕು, ನನ್ನ ಪರಿವಾರದ ಜೊತೆ ಇರಬೇಕು ಅಂತ ಒಮ್ಮೆಯಾದರೂ ಅವ್ರ ಆಲೋಚನೆ ಬರೋದಿಲ್ಲ. ಅವರ ಸೇವೆ, ಅವರ ಮನಸ್ಸು, ಅವರ ಮನಸ್ಸಂಕಲ್ಪ ಬಹುಶಃ ಒಮ್ಮೆ ಅವರು ಮಿಲಿಟ್ರಿಗೆ ಸೇರಿಬಿಟ್ರೆ, ಒಮ್ಮೆ ಅವರ ಸೇನೆಗೆ ಸೇರಿಬಿಟ್ರೆ, ಅವರು ಭಾರತ ದೇಶದ ಗಡಿ ಭಾಗದಲ್ಲಿ ಒಂದು ಸತಿ ತಾಯಿಯ ಸೇವೆ ಮಾಡಲಿಕ್ಕಾಗಿದ್ದೀವಿ, ನಮ್ಮ ಜನನೇ ಇದಕ್ಕಾಗಿ, ನಾನು ಹುಟ್ಟಿರೋದೇ ಇದಕ್ಕೋಸ್ಕರ, ನಾನು ಹುಟ್ಟಿರೋದೇ ತಾಯಿ ಸೇವೆಗೋಸ್ಕರ ಅಂಥೇಳಿ ಆ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ನಮ್ಮೆಲ್ಲರನ್ನೂ ಸಹಿತ ಸಂರಕ್ಷಿಸ್ತಾ ಇದ್ದಾರಲ್ಲ, ಅವರಿಗೆ ಈ ದೀಪಾವಳಿ ಹಬ್ಬ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾವು ನೀವೆಲ್ಲರೂ ಸಹಿತ ಎಷ್ಟು ಕೊಂಡಾಡೋದು, ಎಷ್ಟು ಹೇಳಿದ್ರು ಅದು ಕಡಿಮೆನೇ. ಅವರು ಗಡಿ ಭಾಗದಲ್ಲಿ ನಿಂತು ಸಂರಕ್ಷಣೆ ಮಾಡ್ತಿರೋದ್ರಿಂದ, ಯಾವುದೇ ಸಮಸ್ಯೆಗಳು ಬರೆದಿರ, ಯಾರೇ ಒಬ್ಬ ದುಷ್ಟರು ಸಹಿತ ಒಳಗೆ ನುಸುಳಿ ಒಳಗೆ ಬರೆದಿರ, ಅವರಲ್ಲಿ ರಕ್ಷಣೆ ನಮಗೆ ಕೊಡ್ತಾ ಇರೋದ್ರಿಂದ ನಾವು ಮನೆಗಳಲ್ಲಿದ್ದು ಬೇಕಾದಂಥ ರೀತಿ ಹಬ್ಬವನ್ನು ಆಚರಣೆ ಮಾಡಿ, ಹಬ್ಬದ ಒಳ್ಳೆ ಒಬ್ಬಟ್ಟೂಟನೂ ಮಾಡ್ತಾ ಇದ್ದೀವಿ, ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಮನೆ ಮುಂದೆ ಇಲ್ಲೊಂದು ಪಟಾಕಿ ಬಾಂಬ್ ಅಂಟಿಸ್ಬೇಕಾದ್ರೆ ಒಂದು ಅಂಟಿಸ್ಬಿಟ್ಟು ಅಷ್ಟು ದೂರ ಓಡೋಗ್ಬಿಡ್ತೀವಿ. ಆದರೆ ಅವ್ರು ದಿನ ಬೆಳಗಾದರೆ ಸೊಂಟ ಮೈ ತುಂಬ ಬಾಂಬು ಪಟಾಕಿಗಳನ್ನು ಇಟ್ಕೊಂಡು ಅಲ್ಲಿ ಬರ್ತಕ್ಕಂತಹ ಯಾರು ನಮಗೆ ದುಷ್ಟರು ಅಂತ ಒಳಗೆ ಬರ್ತಾರೋ ಅವ್ರ ಮೇಲೆ ಅದರ ಯುದ್ಧವನ್ನು ಮಾಡ್ತಿದ್ದಾರೆ. ದಿನಾ ಪಟಾಕಿ ಹಂಚಬೇಕಲ್ಲಿ. ಎಂತಹ ಕಷ್ಟದ ದಿನಗಳು. ಆದರೆ ಅಂಥವ್ರ ಮಧ್ಯದಲ್ಲಿ, ಅಂಥವ್ರ ಪರಿವಾರದಲ್ಲಿ, ಅಂಥವರ ಜೊತೆ ಸೇರಿ ಈ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡಿದಂತಹ ಮಹನೀಯರು ಯಾರೇ ಒಬ್ಬರಾಗಿರ್ಬೋದು, ಯಾರೇ ಒಬ್ಬರು ಇಂತಹ ಒಂದು ತೀರ್ಮಾನವನ್ನು ತಂದುಕೊಂಡು ಅವರವರ ಮನೆ ಬಾಗಿಲಿಗೆ ಹೋಗಿ, ಯೋಧರ ಕುಟುಂಬಗಳಿಗೆ ಹೋಗಿ ಧೈರ್ಯವನ್ನು, ಸ್ಥಾಂತವನ್ನು ಕೊಟ್ಟು ನಾವಿದ್ದೀವಿ, ನಾವು ನಿಮ್ಮ ಜೊತೆ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದಂಥ ಯಾರೇ ಒಬ್ಬರಾದರೂ ಅವರೆಲ್ಲರಿಗೂ ಭಗವತಿ ಅನುಗ್ರಹ ಆಗಲಿ. ಅವರನ್ನು ನಾವು ಬೆಂಬಲಿಸೋಣ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಬ್ಬಗಳಿಗೂ ಸಹಿತ ನಾವು ಅವ್ರ ಜೊತೆ ಕೈ ಜೋಡಿಸೋಣ. ನಿಮ್ಮ ಮಗ ನಿಮ್ಮ ಊರಲ್ಲಿ ಇಲ್ದಿರ ಇರ್ಬೋದು, ನಿಮ್ಮ ಮನೇಲಿ ಇಲ್ದಿರ ಇರ್ಬೋದು, ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೀವಿ ಅನ್ನೋ ಒಂದು ಧೈರ್ಯದ ಮಾತನ್ನು ಹೇಳೋಣ. ಗುರುಜಿ, ಕುಂಭ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಪರಿಪಕ್ವವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ವೇನೋ, ಅಥವಾ ನಾನು ಮಾಡ್ತಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲೇ ತಪ್ಪಿದೆಯೇನೋ, ಅಥವಾ ಹೀಗೆ ಒಂದು ಅಸಮಾಧಾನ ಇರ್ತಕ್ಕಂತಹ ಸನ್ನಿವೇಶ. ಹಾಗೆ ಯಾವುದೇ ಒಂದು ಕಾಯಕವಾದರೂ ಸಹಿತ ಪರಿಪಕ್ವವಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಆಗದಂಥ ಪರಿಸ್ಥಿತಿ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಿದೆ. ಹಾಗಾಗಿ ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾರಿಗೇ ಲೇವಾದೇವಿ ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಇವತ್ತು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಪರಿಪಕ್ವವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಎದುರಾಗುತ್ತೆ. ಅದರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥವರು ಶನೇಶ್ವರನ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾದೇವಿಯ ಮುಂದೆ ನಿಂತು ಒಂದು ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಭಾಳಷ್ಟು ಶ್ರೇಷ್ಠ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 3ರಿಂದ 6 ಗಂಟೆ ತನಕ, 3ರಿಂದ 6 ಈ ಮಧ್ಯದಲ್ಲಿ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು, ಅತಿಯಾಗಿ ವೇಗದಲ್ಲಿ ಚಲಿಸ್ತಕ್ಕಂಥದ್ದು. ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ 3ರಿಂದ 6ರ ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಹಾಗೆ ಈ ಸಮಯದಲ್ಲಿ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ತಾಳ್ಮೆಯಿಂದ, ಸಮಾಧಾನದಿಂದ ಮಾತಾಡ್ತಕ್ಕಂಥದ್ದು ಬಹಳಷ್ಟು ಒಳಿತು. ನೀವು ಎಷ್ಟೇ ಸಮಾಧಾನವಾಗಿದ್ದರೂ, ಎಷ್ಟೇ ತಾಳ್ಮೆಯಾಗಿದ್ದರೂ,
ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರು ಅವರು ಉದ್ವಿಗ್ನತನದಿಂದ ಮಾತಾಡೋದ್ರಿಂದ ಅವರು ಆಡುವ ಮಾತುಗಳಿಂದ ನಿಮ್ಮ ಮನಸ್ಸು ನೋಯಿಸ್ಬೋದು. ಆ ಮನಸ್ಸು ನೊಂದು ಬೇರೊಂದು ತರಹ ವ್ಯತ್ಯಾಸಗಳು ಕಾಣಬಹುದು. ಇದಕ್ಕಾಗಿ ಬಹಳಷ್ಟು ಜೋಪಾನ, ಎಚ್ಚರ ಇರಲಿ. ಜೊತೆಗೆ ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ಜೋಪಾನವಾಗಿರಿ. ಕುಂಭರಾಶಿಯವರು ದುಡುಕೋದು ಬೇಡ, ದುಡುಕಿ ಇಲ್ಲದ ಸಮಸ್ಯೆ ಮನೆ ಬಾಗಿಲು ತಂದುಕೊಳ್ಳೋದು ಬೇಡ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಇವತ್ತು ಮಾಡುವ ಕಾಯಕವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಿ, ಇನ್ನು ಉಳಿದಂಥ ಕೆಲಸವನ್ನು ನಾಳೆಗೆ ಮುಂದೂಡಿದ್ರೂ ಪರವಾಗಿಲ್ಲ. ದುಡುಕಕ್ಕೆ ಹೋಗಬೇಡಿ, ಇಲ್ಲದ ಸಮಸ್ಯೆ ಮನೆ ಬಾಗಿಲು ತಂದುಕೋಬೇಡಿ, ಎಚ್ಚರಿಕೆಯಿಂದಿರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ದೂರಭಾರ ಪ್ರಯಾಣ ಹೊರಡುವಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ಅಥವಾ ನೀವು ಮಾಡುವಂತಹ ಕಾಯಕದ ಜೊತೆಗೆ ಮತ್ತೊಂದು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ದಿನ. ಯಾರು ಯಾವುದೇ ವೃತ್ತಿಧರ್ಮವನ್ನು ಆಯ್ಕೆ ಮಾಡಿಕೊಂಡಿದ್ರು, ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಅದರಿಂದ ಜೀವನೋಪಾಯಕ್ಕಾಗಿ ಕೆಲಸಗಳನ್ನು ಮಾಡ್ತಾ ಒಂದಿಷ್ಟು ಲಾಭವನ್ನು ಕಾಣಬೇಕು ಅಂತ ಅಂದ್ಕೊಂಡಿದ್ರು, ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ 4-6 ಜನಗಳ ಸಹಾಯದಿಂದ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗೆ ದೂರಭಾರ ಪ್ರಯಾಣ ಹೊರಡಬೇಕು ಅನ್ನೋ ಆಸೆ ಆಕಾಂಕ್ಷೆಯಿಂದಲೂ ಅಥವಾ ನಿಮ್ಮ ಕೆಲಸಕ್ಕೆ ಬೇಕಾದಷ್ಟು ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿದ್ಧಿಸ್ಕೊಳ್ಬಹುದು. ಹಾಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ, 12ರಿಂದ 3 ಗಂಟೆ ಒಳಗಾಗಿ ಇವತ್ತು ನೀವು ಮಾಡುವ ಯಾವುದೇ ಕೆಲಸಗಳಾದರೂ ಸಹಿತ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಈ ಸಮಯದಲ್ಲಿ ನಿಮ್ಮ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಆಗಬೇಕಾಗಿರ್ತಕ್ಕಂಥ ಅನುಕೂಲತೆಗಳೇನಿದೆ, ಈ ಸಮಯದಲ್ಲಿ ನೀವು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಫಲಾಫಲಗಳೇನು ಅನ್ನೋದನ್ನ ತಿಳ್ಕೊಂಡಿದ್ದಾಯ್ತು ಗುರುಜಿ ಅವರಿಂದ. ಬನ್ನೀಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ, ಮಾತಾಡಿ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಕಲ್ಲಪ್ಪ ಅಂತ ಮೇಡಮ್. ಕಲ್ಲಪ್ಪ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಜಮಖಂಡಿ ತಾಲೂಕು ತುಂಗೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ಸ್ವಾಮಿಗೋಸ್ಕರ ಮಾತಾಡ್ಬೇಕು. ಸರಿ, ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ. ಆಯ್ತು. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದು ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಹೇಳಿ. ಸರ್, ಹಿಂಗ ಒಂದ್ ಸ್ವಲ್ಪ ಕಡಿಮೆ ಆಗ್ತಾರೆ. ನಾನು ಸಿಆರ್ಪಿಎಫ್ ಸರ್ವಿಸ್ ಮಾಡಕತ್ತೀವಿ. ಒಂದ್ ಸ್ವಲ್ಪ ಸ್ವಂತ ತೊಂದರೆ. ರಾಯ್ರೆ, ನಿಮ್ಮ ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ. ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟತೆ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ. ಕಟ್ ಆಯ್ತು. ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಅನ್ಸುತ್ತೆ. ಮತ್ತೊಮ್ಮೆ ಪ್ರಯತ್ನಿಸಿ. ಜಮಖಂಡಿಯಿಂದ ಕರೆ ಮಾಡಿದಂತಹ ಕಲ್ಲಪ್ಪ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ನೀವು ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನನ್ನ ಹೆಸರು ಸುಮಾ ಅಂತ, ಬೆಂಗಳೂರಿಂದ ಮಾತಾಡ್ತಿರೋದು. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಮಾತಾಡಿ ಮಾ, ಗುರುಜಿ ಇದ್ದಾರೆ. ಹಲೋ. ಅಲ್ಲ ಗುರುಗಳೇ, ನಮಸ್ತೆ. ನನ್ನ ಹೆಸರು ಸುಮಾ ಅಂತ. ಹೇಳಿ ಮಗು, ಮಾತಾಡಮ್ಮ. ಗುರುಗಳೇ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಮ್ಮ. ಗುರುಗಳೇ, ನನ್ನ ಮನಸ್ಸಲ್ಲಿ ಏನೋ ಒಂದು ವಾದ ಇಟ್ಕೊಂಡು ತುಂಬಾ ಕೊರಗ್ತಾ ಇದ್ದೀನಿ. ಅದು ಪುತ್ರನೇ ಸಿಗ್ತಾ ಇಲ್ಲ ಗುರುಗಳೇ. ನಾನು ಹೇಗಿರ್ತೀನಿ ಮುಂದೆ? ನೋಡಮ್ಮ, ನಿನ್ನ ಮನಸ್ಸೊಳಗಿರ್ತಕ್ಕಂತಹ ನಿನ್ನ ಮನದಾಳದ ಮಾತಿಗೆ ಏನು ನನ್ನ ಮುಂದೆ ಇಟ್ಕೊಳ್ತಾ ಇದೆಯಲ್ಲ, ನನ್ನ ಮುಂದೆ ಇಡ್ತಿರ್ತಕ್ಕಂತಹ ಈ ಮಾತು ನಿನಗೆ ಉತ್ತರ ಇಲ್ಲ, ಇದು ದಾರಿ ಸಮಂಜಸವಲ್ಲ, ಇದನ್ನು ಈ ಆಸೆ ನೀನು ಬಿಡಲೇಬೇಕು. ಯಾಕೆಂದ್ರೆ ಇದನ್ನ ಏನ್ ಮಾಡಿದ್ರು ಬಿಡಕ್ ಆಗ್ತಾ ಇಲ್ಲ ಇದನ್ನ. ನನಗೆ ಅರ್ಥ ಆಗುತ್ತೆ ನಿನ್ನ ಸಮಸ್ಯೆ ಏನು ಅಂತ. ಆದರೆ ನೀನು ಇದನ್ನು ಬಿಡದಿರ ಇದ್ರೆ ನೀನು ಮನುಷ್ಯಲಾಗೋದು ಹೇಗೆ? ಯಾಕೆಂದ್ರೆ ಇದಕ್ಕೆ ಮಾಡ್ತೀನಿ ಗುರುಗಳೇ, ಬಿಡ್ಬೇಕು. ಯಾಕೆ ಈ ತರ ಅನ್ಕೊಬೇಕು? ನನ್ಗೆ ಏನಾಗಿದೆ ಎಲ್ಲ ಯೋಚನೆ ಮಾಡ್ತೀನಿ, ಆದ್ರೂ ಬಿಡಕ್ ಆಗ್ತಾ ಇಲ್ಲ ಗುರುಗಳೇ. ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಇದರಿಂದ. ಇದು ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಮಾತ್ರ ಉದ್ವಿಗ್ನಕ್ಕೆ ಬರುವಂತದ್ದು. ಆ ಒಂದು ಕ್ಷಣ ನೀನು ಹುಚ್ಚಲಾಗ್ತೀಯ, ಬಿಟ್ರೆ ಮರುಕ್ಷಣ ನನಗೆ ಬೇಡ ಅಂತಾನೆ ದೂರ ಇರ್ತೀಯ. ಆ ಒಂದು ಕ್ಷಣನ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು, ಆಗ್ಲೇ ಸರಿ ಹೋಗುವಂಥದ್ದು. ಇಲ್ಲಮ್ಮ, ಇದನ್ನು ನೀನು ಹೀಗೆ ಮುಂದುವರಿಸಿದ್ರೆ ನಾಳೆ ದಿವಸ ನಿನ್ನ ಜೀವನದಲ್ಲಿ ಸಾಕಷ್ಟು ಹೊಡೆತ ತಿಂತೀಯ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ನಿಷ್ಠೂರಕ್ಕೆ ಒಳಗಾಗ್ಬಿಟ್ಟಿದೆಯಾ ಈ ವಿಚಾರದಲ್ಲಿ ನೀನು. ನಿಷ್ಠೂರಕ್ಕೆ ಒಳಗಾಗಿ ಪುನಃ ನೀನು ಇದನ್ನ ಮನಸ್ಸಲ್ಲಿಟ್ಕೊಂಡು ನೋವು ತಿನ್ನೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದ್ರೆ ಇದು ನಿನಗೆ ಸಮಂಜಸವಲ್ಲ, ನಿನಗೆ ಸರಿ ಇಲ್ಲ ಇದು. ಹೌದು ಗುರುಗಳೇ, ನಾನು ಅರ್ಥ ಮಾಡ್ಕೊಂತ ಇದ್ದೀನಿ. ಆದ್ರೂ ನನಗೆ ಏನ್ ಮಾಡಿದ್ರು ಇದನ್ನ ಬಿಡಕ್ ತಲೆಯಿಂದ ತೆಗಿಯಕ್ಕೆ ಆಗ್ತಾ ಇಲ್ಲ ಗುರುಗಳೇ. ಇದೊಂದೇ ಅಲ್ವಲ್ಲ, ಈ ಹಿಂದೆನೂ ಒಂದ್ಸತಿ ಇದೇ ತರ ನೋವು ತಿಂದಿದ್ಯಾ ನೀನು? ಹೌದು ಗುರುಗಳೇ. ಮತ್ತೆ ತಿಂದು ಪುನಃ ಇದು 2ನೇ ಸತಿ ಈ ತರ ನೀವು ನೋವು ತಿನ್ನೋದ್ರಲ್ಲಿ ಅರ್ಥನೇ ಇಲ್ಲ. ನೋಡಮ್ಮ, 1 ಸತಿ 2 ಸತಿ ಎಡವು ಬಿಟ್ರೆ 3ನೇ ಸತಿ ಎಡವಬಾರ್ದು ನಾವು. ಆ ಎಡವುತಿ ಪದೇ ಎಡುತ್ತಾ ಇದ್ರೆ ಆ ಕಾಲಿಗೆ ನೋವು ಆಗದೆ ಗೊತ್ತಾಗೋದಿಲ್ಲ ಆಮೇಲೆ.